ಆಸೆ ಬಿಡದ ಡಿಕೆ ಬೆಂಬಲಿಗ ಶಾಸಕರು ಡಿಸೆಂಬರ್ ವರೆಗೂ ಟೈಮ್ ಇದೆ, ಕಾಯ್ತಾ ಇರ್ತೀವಿ. 5 ವರ್ಷದಲ್ಲಿ ಡಿಸೆಂಬರ್ ಕೂಡ ಇದೆ, ಕಾದ್ ನೋಡಿ. ಸೆಪ್ಟೆಂಬರ್ ಬಾಂಬ್ ಮುಗಿತ್ತು, ಈಗ ಡಿಸೆಂಬರ್ ಬಾಂಬ್. ಆಸೆ ಬಿಡದ ಡಿಕೆ ಬೆಂಬಲಿಗರು ಶಾಸಕರು ಡಿಸೆಂಬರ್ ವರೆಗೂ ಟೈಮ್ ಇದೆ, ಕಾಯ್ತೀವಿ. 5 ವರ್ಷದಲ್ಲಿ ಡಿಸೆಂಬರ್ ಕೂಡ ಇದೆ, ಕಾದು ನೋಡಿ. ಎಲ್ಲರೂ ಒಟ್ಟಿಗಿದ್ದರೆ ಯಾವುದೇ ಸಮಸ್ಯೆ ಇಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ. ನಿಗೂಢಾರ್ಥದ ಹೇಳಿಕೆ ನೀಡಿರುವಂತಹ ಡಿಕೆ ಕಟ್ಟ ಬೆಂಬಲಿಗ ಡಿಕೆ ಶಿವಕುಮಾರ್ ಸಿಎಂ ಆಗಿ ಆಗ್ತಾರೆ ಎಂಬ ಅರ್ಥದಲ್ಲಿ ಮಾತು. ಒಂದೊಮ್ಮೆ ಡಿಸೆಂಬರ್ನಲ್ಲಿ ಡಿಕೆ ಸಿಎಂ ಆಗ್ಲಿಲ್ಲ ಅಂತಂದ್ರೆ ಪವರ್ ಶೇರಿಂಗ್ ಕಥನ ಕಾಂಗ್ರೆಸ್ ಇಬ್ಬಾಗ ಮಾಡುತ್ತಾ ಸಂಚಲನ ಮೂಡಿಸಿರುವಂತಹ ಶಿವಗಂಗಾ ಬಸವರಾಜ್ ಅವರ ಮಾತು. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಆಗ್ಲೇ ಹೇಳ್ತಾ ಇದ್ದೆ, ಡಿಕೆ ಶಿವಕುಮಾರ್ ಅವ್ರ ಪರವಾಗಿದ್ದವರು ಡಿಕೆ ಶಿವಕುಮಾರ್ ಜೈ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಈಗ ಇದೇ ವಿಚಾರಕ್ಕೆ ಬಂದೆ. ಶಿವಗಂಗಾ ಬಸವರಾಜ್ ಅವರು ಮಾತನಾಡಿದ್ದಾರೆ. ಏನು ಅಂತಂದ್ರೆ, ಡಿಸೆಂಬರ್ ವರೆಗೂ ಟೈಮ್ ಇದೆ, ಡಿಸೆಂಬರ್ ವರೆಗೂ ಕಾಯ್ತೀನಿ. 5 ವರ್ಷದಲ್ಲಿ ಡಿಸೆಂಬರ್ ಕೂಡ ಇದೆ ಅಲ್ವಾ, ಕಾದ್ ನೋಡಿ ಅಂತ. ಡಿಸೆಂಬರ್ಗೆ ದೊಡ್ಡ ಬಾಂಬ್ ರೆಡಿ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಈಗ ಸೆಪ್ಟೆಂಬರ್ ಬಾಂಬ್ ಆಯ್ತು, ಅಕ್ಟೋಬರ್ ಬಾಂಬ್ ಆಯ್ತು, ಈಗ ಡಿಸೆಂಬರ್ ಬಾಂಬ್ ಅನ್ನು ಕಾಯ್ತಾ ಇದೆ. ಸೊ ಡಿಸೆಂಬರ್ ಬಾಂಬ್ ಏನಾಗುತ್ತೋ ಅಂತ ಗೊತ್ತಿಲ್ಲ. ಎಲ್ಲರೂ ಒಟ್ಟಿಗಿದ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ನಿಗೂಢಾರ್ಥದ ಹೇಳಿಕೆ ಏನ್ ವಿಚಾರ ಏನು ಅಂತಂದ್ರೆ, ಹೈಕಮಾಂಡ್ ಹೇಳಿದ್ಯೋ ಇಲ್ವೋ ಅನ್ನೋದನ್ನ ಯಾರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಹೈಕಮಾಂಡ್ 2.5 ವರ್ಷ ನೀವು ಮಾಡ್ಕೊಳ್ಳಿ, 2.5 ವರ್ಷ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂತ ಹೇಳಿ ಯಾರೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಕೇಳಿದ್ರೆ ನ್ಯಾಷನಲ್ ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಟಿವಿಗಳಿಗೆಲ್ಲ ಹೇಳಿದ್ದೇನು ಅಂತಂದ್ರೆ, ಯಾವುದೇ ಪವರ್ ಶೇರಿಂಗ್ ವಿಚಾರಗಳು ಮೊದಲೇ ನಡೆದಿಲ್ಲ ಅಂತ. ಡಿ ಕೆ ಶಿವಕುಮಾರ್ ಅವರು ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಏನು ಅಗ್ರಿಮೆಂಟ್ ಇತ್ತು ಅದು ನಮ್ಗೆ ಗೊತ್ತಿದೆ. ಸರಿಯಾದ ಮಾಹಿತಿಯನ್ನ ಯಾರೂ ಕೊಡ್ತಾ ಇಲ್ಲ. ಮಾಧ್ಯಮದ ಮುಂದೆ ಅಥವಾ ಜನಸಾಮಾನ್ಯರ ಮುಂದೆ ಯಾರು ಏನು ಹೇಳಲಿಕ್ಕೂ ರೆಡಿ ಇಲ್ಲ. ಅವ್ರ ಒಳಗೆ ಏನ್ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ. ಆದ್ರೂ ದೆಹಲಿಗೆ ಹೋಗೋದಂತೂ ಬಿಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.